ಹಲೋ ಪ್ರೀತಿಯ ವಿದ್ಯಾರ್ಥಿಗಳೇ. ಸೊ ಯಾರೆಲ್ಲ ಗ್ರಾಫಿಕ್ ಡಿಸೈನ್ ಕೋರ್ಸ್ನ ನಮ್ಮಲ್ಲಿ ಬೈ ಮಾಡಿದ್ರ, ಸೊ ಅವ್ರಿಗೆ ಇದು ಮೊದಲನೇ ದಿನದ ಕ್ಲಾಸ್. ಸೊ ಇಷ್ಟು ದಿವಸ ನಾವು ಆಫ್ಲೈನ್ ಕ್ಲಾಸಸ್ ಮಾತ್ರ ಮಾಡ್ತಿದ್ವಿ. ಮತ್ತೆ ಕೆಲವರು ಭಾನುವಾರ ಬರೋರು, ಮತ್ತೆ ಕೆಲವರು ಬುಧವಾರ ಮತ್ತೆ ಬರೋರು. ಸೊ ಇದೇ ತರ ಡೇ ವೈಸ್ ಬಂದು ಆ ಕ್ಲಾಸಸ್ನ ಕೇಳ್ಕೊಂಡ್ರಿ. ಸೊ ಆನ್ಲೈನ್ ಕೂಡ ರೆಕಾರ್ಡೆಡ್ ಕ್ಲಾಸಸ್ ನಾವು ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಇದು ರೆಕಾರ್ಡೆಡ್ ಕ್ಲಾಸ್. ಇದು ಜಸ್ಟ್ ಡೇ ಒನ್ ಇದರದ್ದು ನಿಮ್ಗೆ ಇಂಟ್ರೊಡಕ್ಷನ್ ನಾನು ಕೊಟ್ಟೇ ಇರಲ್ಲ. ಸೊ ಗ್ರಾಫಿಕ್ ಡಿಸೈನ್ ಅಂದ್ರೆ ಏನು, ಮತ್ತೆ ಅದನ್ನ ಎಲ್ಲಿ ಯೂಸ್ ಮಾಡ್ತೀವಿ, ಓಕೆನಾ, ಅದನ್ನೆಲ್ಲ ನಿಮ್ಗೆ ಹೇಳೇ ಇರಲ್ಲ. ಸೊ ಗ್ರಾಫಿಕ್ ಡಿಸೈನ್ ಕೋರ್ಸ್ಗೆ ಸುಸ್ವಾಗತ. ನೆಕ್ಸ್ಟ್, ಗ್ರಾಫಿಕ್ ಡಿಸೈನ್ ಅಂದ್ರೆ ಏನು ನಾವು ಇಮ್ಯಾಜಿನ್ ಮಾಡ್ತೀವಿ. ಲೈಕ್ ಏನೋ ಒಂದು ಪ್ರಾಡಕ್ಟ್ ನಾಗ್ಲಿ ನಾವು ಇಮ್ಯಾಜಿನ್ ಆಗಲಿ, ಮತ್ತೆ ಒಂದು ವಿಡಿಯೋ ನಾವು ಈ ತರ ಬರಬೇಕು ಅಂತ ಒಂದು ಇಮ್ಯಾಜಿನೇಷನ್ ಆಗಲಿ, ಮತ್ತೆ ಒಂದು ಸ್ಕ್ರಿಪ್ಟ್ ಅನ್ನು ಬರ್ಕೊಂಡು ಇದನ್ನ ಈ ತರ ಬರಬೇಕು ಅಂತ ನಾವೇನು ಡಿಸೈನಿಂಗ್ ಮಾಡ್ತೀವಿ, ಮತ್ತೆ ಪ್ರೊಡಕ್ಷನ್ ತರ್ತೀವಿ, ಅಪ್ ಟು ಔಟ್ಪುಟ್ ತರ್ತೀವಿ, ಅದನ್ನ ನಾವು ಏನಂತ ಕರಿತೀವಿ, ಗ್ರಾಫಿಕ್ ಡಿಸೈನಿಂಗ್ ಅಂತ ಕರಿತೀವಿ. ಒಂದು ಕಲ್ಪನೆಯನ್ನ ಯಾವ ರೂಪಕ್ಕೆ, ದೃಶ್ಯ ರೂಪಕ್ಕೆ ತರೋ ಕಲೆಯೇ ಗ್ರಾಫಿಕ್ ಡಿಸೈನ್, ಓಕೆನಾ. ಸೊ ಅದನ್ನ ನಾವಿಲ್ಲಿ ಹೇಳಕೊಟ್ಟಿದ್ದು ಗ್ರಾಫಿಕ್ ಡಿಸೈನ್ ಅಂದ್ರೆ ಏನು ಅಂದ್ರೆ, ಒಂದು ಕಲ್ಪನೆಯನ್ನ ದೃಶ್ಯ ರೂಪಕ್ಕೆ ತರುವ ಕಲೆಯೇ ಗ್ರಾಫಿಕ್ ಡಿಸೈನ್, ಓಕೆನಾ. ಸೊ ಐ ನಿಮಗೆ ಗೊತ್ತಾಯಿದೆ. ಸೊ ನಾವು ಏನು ಟ್ರೈನಿಂಗ್ ಮಾಡೋದು, ನಮ್ಮ ಕಂಪ್ನಿ ಏನು ಸರ್ಚ್ ಕ್ರಿಯೇಟರ್ಸ್. ಇದ್ರ ಉದ್ದೇಶ ಇಷ್ಟೇ, ಜಸ್ಟ್ ನೀವೇನೋ ಒಂದು ಕೋರ್ಸ್ನ ಕಲ್ತ್ಬಿಡೋದು ಅಷ್ಟೇ ಅಲ್ಲ. ಸೊ ಇದನ್ನ ಏನು ಪ್ರತಿ ಸ್ಟೆಪ್ ಬೈ ಆರಂಭದಿಂದ ಅದನ್ನ ಯಾವ ತರ ನೀವು ಪ್ರೊಫೆಷನಲ್ ಎಡಿಟಿಂಗ್ ಯಾವ ತರ ಮಾಡೋದು, ಪ್ರೊಫೆಷನಲ್ ಡಿಸೈನ್ ಯಾವ ತರ ಮಾಡೋದು ಅನ್ನೋ ಕಲಿಸೋ ಉದ್ದೇಶನೇ ಈ ಗ್ರಾಫಿಕ್ ಡಿಸೈನ್ ಉದ್ದೇಶ, ಓಕೆನಾ. ಸೊ ನೆಕ್ಸ್ಟ್, ಇದರ ಗ್ರಾಫಿಕ್ ಡಿಸೈನ್ ಅಂದ್ರೆ ಏನು? ಗ್ರಾಫಿಕ್ ಡಿಸೈನ್ ಇದೆ ಎಲ್ಲಾ ಚಿತ್ರಗಳನ್ನ ನೋಡಿ, ಲೈಕ್ ಎಲ್ಲಾ ಚಿತ್ರಗಳು ಒಂದು ಬಣ್ಣಗಳು, ಆಕಾರಗಳು ಮತ್ತು ಅಕ್ಷರಗಳನ್ನು ಬಳಸಿ ಮಾಹಿತಿಯನ್ನು ಆಕರ್ಷಕವಾಗಿ ಪ್ರಸ್ತುತಪಡಿಸುವ ಕಲೆ ಏನು ಗ್ರಾಫಿಕ್ ಡಿಸೈನ್ ಅಂತ ಕರಿತೀವಿ. ಸೊ ಗ್ರಾಫಿಕ್ ಡಿಸೈನ್ ಇದೆ ಸಿಂಪಲ್ ವರ್ಡ್ಸ್ ಹೇಳೋದಾದ್ರೆ, ಸಿಂಪಲ್ ವರ್ಡ್ಸ್ ಹೇಳೋದಾದ್ರೆ ಒಂದು ಚಿತ್ರಗಳನ್ನ ಕಲರ್ ಗ್ರೇಡಿಂಗ್ ಅಂತ ಕರಿತೀವಿ. ಕಲರ್ಸ್ ಆಗುತ್ತೆ, ರೆಡ್ ಮತ್ತೆ ಬ್ಲೂ, ಬ್ಲಾಕ್, ವೈಟ್, ಈ ತರ ಏನ್ ಕಲರ್ಸ್ ನೋಡಿ. ನಾವು ಇಲ್ಲಿಂದ ಕಲರ್ ಕಾಂಬಿನೇಷನ್, ಈ ಏನು PPT ಒಳಗೆ ಒಂದು ಕಲರ್ ಕಾಂಬಿನೇಷನ್ ಇದೆ. ಒಂದು ವೈಟ್ ಇದೆ, ಮತ್ತೆ ಇನ್ನೊಂದು ಲೈನ್ ರೆಡ್ ಇದೆ, ಮತ್ತೆ ಟೆಕ್ಸ್ಟ್ ಯಾವ ಕಲರ್ ಇದೆ, ಬ್ಲಾಕ್ ಇದೆ. ಇದನ್ನೆಲ್ಲ ಒಂದು ಕಂಬೈನ್ ಮಾಡಿ ನಾವೊಂದು ಏನು ಈ PPT ಮಾಡ್ಕೊಂಡಿದ್ವಲ್ಲ, ಇದನ್ನು ಕೂಡ ನಾವು ಗ್ರಾಫಿಕ್ ಡಿಸೈನ್ ಅಂತ ಕರಿತೀವಿ, ಓಕೆನಾ. ಬಣ್ಣಗಳಾಗ್ಲಿ, ಆಕಾರಗಳಾಗ್ಲಿ, ಮತ್ತೆ ಅಕ್ಷರಗಳು ಅಂದ್ರೆ ಟೆಕ್ಸ್ಟಸ್ ಅಂತ ಕರಿತೀವಿ. ಮಾಹಿತಿಯನ್ನು ಆಕರ್ಷವಾಗಿ ಪ್ರಸ್ತುತಪಡಿಸುವ ಕಲೆಯೇ ಏನಂತ ಕರಿತೀವಿ, ಗ್ರಾಫಿಕ್ ಡಿಸೈನ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಉದಾಹರಣೆಗಳು ಲೋಗೋಗಳು. ಲೈಕ್ ನೀವು ನೋಡಿರ್ತೀರ ಇನ್ಸ್ಟಾಗ್ರಾಮ್ ಲೋಗೋ, ಮತ್ತೆ ಯೂಟ್ಯೂಬ್ ಲೋಗೋ, ಮತ್ತೆ ಕೆಲವು ಪೋಸ್ಟರ್ಗಳು, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಯಾವ ತರ ರೆಡಿ ಮಾಡಿದ್ರೆ ಅದು ನಿಮ್ಗೆಲ್ಲ ಗೊತ್ತಾಯಿದೆ. ನೆಕ್ಸ್ಟ್ ಬ್ಯಾನರ್ಗಳು, ಮತ್ತೆ ಬ್ರೋಷರ್ಗಳು, ಜಾಹೀರಾತುಗಳನ್ನ ಇವನ್ನೆಲ್ಲ ಏನು ನಾವು ಉದಾಹರಣೆಗೆ ತಗೋಬಹುದು. ಸರಳವಾಗಿ ಹೇಳಿದ್ರೆ ಒಂದು ಸಂದೇಶವನ್ನ ನಾವೇನೊಂದು ಮೆಸೇಜ್ ಅನ್ನ ಒಂದು ಯಾವ ತರ ಕೊಡ್ತೀವಿ, ಅದು ಎಫೆಕ್ಟಿವ್, ಜನರಿಗೆ ಎಫೆಕ್ಟಿವ್ ತಲುಪೋ ತರ ಕೊಡ್ತೀವಲ್ಲ, ಅದನ್ನ ನಾವೇನಂತ ಕರಿತೀವಿ, ಗ್ರಾಫಿಕ್ ಡಿಸೈನ್ ಅಂತ ಕರಿತೀವಿ, ಓಕೆನಾ. ನೆಕ್ಸ್ಟ್, ಗ್ರಾಫಿಕ್ ಡಿಸೈನ್ ಏಕ್ ಮುಖ್ಯ ಈಗ ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ, ಪ್ರೆಸೆಂಟ್ ಎರಾದಲ್ಲಿ, ಮೀನ್ಸ್ ಈಗ ಪ್ರೆಸೆಂಟ್ ಏನು ವರ್ಕ್ ಆಗ್ತಿದೆ, ಇದರಲ್ಲಿ ಯಾವ ತರ ಪ್ರೆಸೆಂಟ್ ಯುಗದಲ್ಲಿ ಯಾವ ತರ ಈಗ ಗ್ರಾಫಿಕ್ ಡಿಸೈನ್ ವರ್ಕ್ ಆಗ್ತದೆ, ಮತ್ತೆ ಇದನ್ನ ಹೇಗೆ ನಾವು ಕಲಿಬೇಕು ಅದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಗ್ರಾಫಿಕ್ ಡಿಸೈನ್ ಪ್ರೆಸೆಂಟ್ಗೆ ಬ್ರ್ಯಾಂಡ್ ಗುರುತನ್ನು ನಿರ್ಮಿಸುತ್ತೆ, ಮತ್ತೆ ಗ್ರಾಹಕರ ಗಮನ ಸೆಳೆಯುತ್ತೆ. ಏನ್ ಮಾಡುತ್ತೆ, ಗ್ರಾಹಕರು ಇಲ್ಲಿ ಒಂದು ಪ್ರಾಡಕ್ಟ್ ನಾಗ್ಲಿ ನೋಡೋದಾಗ್ಲಿ, ಮತ್ತೆ ಒಂದು ಬ್ರೋಚರ್ ನೋಡೋದಾಗ್ಲಿ, ಅವಾಗ ಏನ್ ಮಾಡುತ್ತೆ, ಅದು ಗಮನ ಸೆಳೆಯುತ್ತೆ. ನೆಕ್ಸ್ಟ್, ಉತ್ಪನ್ನಗಳ ಮಾರಾಟವನ್ನು ಹೆಚ್ಚಿಸುತ್ತದೆ. ಲೈಕ್ ಒಂದು ಪ್ರಾಡಕ್ಟ್ ನಾವ್ ಯಾವ ತರ ಗ್ರಾಫಿಕ್ ಡಿಸೈನ್ ಮಾಡಿರ್ತೀವಿ, ಇಮೇಜ್ ನಾವು ಯಾವ ತರ ಒಂದು ಪ್ಯಾಕೇಜಿಂಗ್ ಡಿಸೈನ್ ಆಗಲಿ, ಅಥವಾ ಮತ್ತೆ ಒಂದು ಪ್ರಾಡಕ್ಟ್ ನಾವು ಈ ಬ್ರಾಂಡ್ ಅನ್ನ ಒಂದು ಕಪ್ಪಲ್ಲಾಗ್ಲಿ, ಪ್ಲಾಸ್ಟಿಕ್ ಬಾಟಲ್ ಅಲ್ಲಾಗ್ಲಿ, ಅಥವಾ ಒಂದು ಪೇಪರ್ ಇದ್ರಲ್ಲಾಗ್ಲಿ ನಾವು ಏನ್ ಬ್ರ್ಯಾಂಡ್ ನ ತೋರಿಸ್ತೀವಿ, ಅದ್ರ ಹೈ ಏನಾಗುತ್ತೆ, ಹೆಚ್ಚುತ್ತಾ ಹೋಗುತ್ತೆ. ನೆಕ್ಸ್ಟ್, ವ್ಯವಹಾರವನ್ನ ವೃತ್ತಿಪರವಾಗಿ, ಪ್ರೊಫೆಷನಲ್ ಆಗಿ ತೋರಿಸುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ಗೆ ಸಹಾಯ ಮಾಡುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಗೊತ್ತಿರುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನೋಡಿರ್ತಾರ. ಅದೇ ಡಿಜಿಟಲ್ ಮಾರ್ಕೆಟಿಂಗ್. ಲೈಕ್ ಒಂದು ಏನು ಈ ಪ್ರಾಡಕ್ಟ್ ನ ಚೆನ್ನಾಗಿದೆ ನೀವು ತಗೊಳ್ಳಿ, ಒಂದು ವಿಡಿಯೋ ಮಾಡ್ತಿರ್ತಾರೆ, ಈ ಕೋರ್ಸ್ ನೀವು ತಗೊಳ್ಳಿ, ಮತ್ತೆ ಈ ಒಂದು ಏನು ಅಪ್ಲಿಕೇಶನ್ ಚೆನ್ನಾಗಿ ವರ್ಕ್ ಆಗುತ್ತೆ, ಮೊಬೈಲ್ ಅಪ್ಲಿಕೇಶನ್ ಚೆನ್ನಾಗಿ ವರ್ಕ್ ಆಗ್ತದೆ, ಮತ್ತೆ ಈ ಬೆಟ್ಟಿಂಗ್ ಆ್ಯಪ್ಸ್ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಏನು ತೋರಿಸ್ತಾರಲ್ಲ, ಆ ತರ ಹೆಚ್ಚಾಗಿ ಈ ಗ್ರಾಫಿಕ್ ಡಿಸೈನ್ ಮಾಡ್ತಾರೆ. ನಮ್ಮಂತ ಗ್ರಾಫಿಕ್ ಡಿಸೈನರ್ಸ್ ಇದನ್ನೆಲ್ಲ ಕ್ರಿಯೇಟ್ ಮಾಡಿ ಕಸ್ಟಮರ್ಸ್ಗೆ ಪ್ರೊವೈಡ್ ಮಾಡೋದು. ಅವರು ಅದನ್ನ ಏನು ಅವ್ರ ಪೇಜ್ಗಳಲ್ಲಿ ಹಾಕೊಂಡು ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಹೋಗ್ತಾರೆ. ಉದಾಹರಣೆಗೆ ಲೈಕ್ ಆಪಲ್. ಆಪಲ್ ಬ್ರ್ಯಾಂಡ್ ಅನ್ನ ಅವರು ಜಸ್ಟ್ ಇಮ್ಯಾಜಿನ್ ಮಾಡಿದ್ರು, ಅದನ್ನ ಡಿಸೈನ್ ಮಾಡಿದ್ದು ಎಲ್ಲ ಡೆವಲಪರ್ಸ್ ಯಾರು, ಗ್ರಾಫಿಕ್ ಡಿಸೈನರ್ಸ್. ಆಪಲ್ ಈ ತರ ಇರುತ್ತೆ ಅಂತ ಅವ್ರೇನು ಕಸ್ಟಮರ್ ಕುತ್ಕೊಂಡು ಡೆವಲಪ್ ಮಾಡಿಸಿದ್ದು, ಓಕೆನಾ. ಸೇಮ್ ನೈಕು, ಇನ್ಸ್ಟಾಗ್ರಾಮ್, ಈ ತರ ಎಷ್ಟೊಂದು ತುಂಬಾ ಬ್ರ್ಯಾಂಡ್ಗಳು ಈಗ ಪ್ರೆಸೆಂಟ್ ಏನು ಸಕ್ಸಸ್ ಆಗಿದಾವೆ, ಆ ಎಲ್ಲಾ ಬ್ರ್ಯಾಂಡ್ಗಳು
ಇದೇ ತರ ನಿಮ್ಮಂತ ಗ್ರಾಫಿಕ್ ಡಿಸೈನರ್ಸ್ ಸೊ ಕ್ರಿಯೇಟ್ ಮಾಡಿರೋದು. ಓಕೆನಾ. ಸೊ ನೆಕ್ಸ್ಟ್ ಗ್ರಾಫಿಕ್ ಡಿಸೈನ್ಗೆ ವಿಧದ ಫಸ್ಟ್ನೇದು ಲೋಗೋ ಡಿಸೈನ್, ಇದರಲ್ಲಿ ಬ್ರ್ಯಾಂಡ್ ವಿಶಿಷ್ಟತೆ ಮತ್ತು ಗುರುತು ಸೃಷ್ಟಿಸುವುದು. ನೆಕ್ಸ್ಟ್ ಸೋಷಿಯಲ್ ಮೀಡಿಯಾ ಡಿಸೈನ್ ನಿಮ್ಗೆ ಗೊತ್ತೇ ಇದೆ, ಒಂದು ಪೋಸ್ಟ್ ನ ರೀಲ್ ಪೋಸ್ಟ್ ಅಂತ ಕರಿತೀವಿ, ಮತ್ತೆ ಯೂಟ್ಯೂಬ್ ಪೋಸ್ಟ್ ಅಲ್ಲೂ ಕೂಡ ನಾವು ಒಂದು ಪೋಸ್ಟ್ ನ ಹಾಕ್ಬೋದು. ಅದು ನಿಮ್ಗೆ ಗೊತ್ತಿಲ್ಲ ತಿಳ್ಕೊಳ್ಳಿ. ಸೊ ಯೂಟ್ಯೂಬ್ ಅಲ್ಲೂ ಕೂಡ ನಾವು ಒಂದು ಪೋಸ್ಟ್ ನ ಹಾಕ್ಬೋದು. ಅದು ಕೂಡ ಎಲಿಮೆಂಟ್ಸ್, ಗ್ರಾಫಿಕ್ ಎಲಿಮೆಂಟ್ಸ್ ನಾವು ಆಡ್ ಮಾಡ್ತಾ ಹೋಗ್ಬೋದು. ಲೈಕ್ PNG ಇಮೇಜಸ್ ಮತ್ತೆ ಜಿಫ್ ಇಮೇಜಸ್ ಇದನ್ನೆಲ್ಲ ಕ್ರಿಯೇಟ್ ಮಾಡಿ ನಾವು ಅಪ್ಡೇಟ್ ಮಾಡ್ತಾ ಹೋಗ್ಬೋದು. ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಕೂಡ ನಾವು ಇದನ್ನ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಬ್ರ್ಯಾಂಡಿಂಗ್ ಡಿಸೈನ್, ಸಂಪೂರ್ಣ ಬ್ರ್ಯಾಂಡ್ ಅನ್ನು ಇಲ್ಲಿ ನಾವು ತೋರಿಸ್ತಾ ಹೋಗ್ಬೋದು. ನೆಕ್ಸ್ಟ್ ಪ್ರಿಂಟ್ ಡಿಸೈನ್, ಸೊ ವೆರಿ ಇಂಪಾರ್ಟೆಂಟ್. ಒಂದು ಬಿಸ್ನೆಸ್ಗೆ ಏನು ಮುಖ್ಯ ಅಂದ್ರೆ ಸೊ ಒಂದು ವಿಸಿಟಿಂಗ್ ಕಾರ್ಡ್ ಮತ್ತೆ ಒಂದು ಬ್ರೋಚರ್. ಲೈಕ್ ಸೊ ಒಂದು ಏನು ಕಾಲೇಜಲ್ಲಿ ಸೊ ನಮ್ಮ ಕಾಲೇಜ್ ಇಲ್ಲಿ ಬಂದು ಚೆನ್ನಾಗಿದೆ ತಗೊಳ್ಳಿ ಅಂತ ಹೇಳಿದ ತಕ್ಷಣ ತಗೊಳಲ್ಲ. ಸೊ ಒಂದು ಅವ್ರದ್ದು ಏನು ಬ್ರೋಚರ್ ಇರ್ಬೇಕು. ಲೈಕ್ ಒಂದು ಯಾರು ಪ್ರಮೋಟ್ ಮಾಡ್ತಾರೆ ಮಾರ್ಕೆಟರ್, ಲೈಕ್ ಒಬ್ಬ ಅಡ್ಮಿನ್ ಆಗ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇದ್ರೆ ಸೊ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಹೇಗಂತ ಹೇಳ್ತಾರೆ, ಒಂದು ವಿಸಿಟಿಂಗ್ ಕಾರ್ಡ್ ನ ಕೊಟ್ಟು ಹೇಳ್ತಾರೆ ಆ ದಿವಸ. ಓಕೆನಾ. ಸೊ ಆ ವಿಸಿಟಿಂಗ್ ಕಾರ್ಡ್ ನ ಕ್ರಿಯೇಟ್ ಮಾಡೋದು ಯಾರು? ನಿಮ್ಮಂತ ಗ್ರಾಫಿಕ್ ಡಿಸೈನರ್ಸ್. ಸೊ ಅವ್ರು ಕ್ರಿಯೇಟ್ ಮಾಡಿ ಸೊ ಯಾರಿಗೆ ಕೊಡ್ತಾರೆ? ಸೊ ಕಸ್ಟಮರ್ಸಿಗೆ ಕೊಡ್ತಾರೆ. ಸೊ ಅದ್ರಲ್ಲಿ ಏನೇನಿರುತ್ತೆ, ಲೈಕ್ ನಂಬರ್ ಇರುತ್ತೆ, ಅವ್ರ ನೇಮ್ ಇರುತ್ತೆ, ಮತ್ತೆ ಅವ್ರ ಡಿಸ್ಕ್ರಿಪ್ಷನ್ ಏನು, ಮತ್ತೆ ಅಡ್ರೆಸ್, ನಾವೇ ಯಾವ ಕಾಲೇಜು, ನಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಒಂದು QR ಕೋಡ್, ವಿಜುವಲಿ ಅಪಿಯರಿಂಗ್, ಗುಡ್ ಲುಕಿಂಗ್ ಒಂದು ಗ್ರಾಫಿಕ್ ಏನಿರುತ್ತೆ. ಸೊ ವಿಸಿಟಿಂಗ್ ಕಾರ್ಡ್ ನ ಕ್ಲೀನ್ ಆಗಿ ಮಾಡಿಸಿ ಕೊಟ್ಟಿರ್ತಾರೆ. ಸೊ ಇದು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಸೊ ಡಿಜಿಟಲ್ ಪ್ರಿಂಟ್ ವಿಸಿಟಿಂಗ್ ಕಾರ್ಡ್ಸ್ ಅಂತೆಲ್ಲ ಬರ್ತದೆ. ಸೊ ಜಸ್ಟ್ ಸ್ಕ್ಯಾನ್ ಮಾಡಿದ ತಕ್ಷಣ ಫುಲ್ಲಿ ಒಂದು ವೆಬ್ಸೈಟ್ ಅಲ್ಲೇ ವರ್ಕ್ ಆಗೋ ತರ ಕೂಡ ಈಗ ಪ್ರೆಸೆಂಟ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಪೋಸ್ಟರ್ಸ್, ನಿಮ್ಗೆ ಗೊತ್ತಾ ಇದೆ ಪೋಸ್ಟರ್ಸ್ ಪ್ರತಿಯೊಂದು ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ. ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತೆ ರೈಲ್ವೆ ಸ್ಟೇಷನ್ಗಳಲ್ಲಿ ಮತ್ತೆ ಈ ತರ ಮುಂತಾದವುಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ನೆಕ್ಸ್ಟ್ ಫ್ಲೆಕ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಫ್ಲೆಕ್ಸ್ ಎಲ್ಲೆಲ್ಲಿ ನಾವು ನೋಡ್ತೀವಿ? ಸೊ ಬಸ್ ಸ್ಟ್ಯಾಂಡ್, ಇನ್ನು ಈಗ ಒಂದು ಮೂವಿಂಗ್ ವೆಹಿಕಲ್ ಆಗ್ಬೇಕಾದಾಗ ಇಲ್ಲೊಂದು ಪೋಸ್ಟ್ ಹಾಕಿರ್ತಾರೆ, ಫ್ಲೆಕ್ಸ್ ಹಾಕಿರ್ತಾರೆ. ಸೊ ಅದರಲ್ಲಿ ಸೊ ನಮ್ಮ ಕಾಲೇಜು ಸ್ಕೂಲ್ ಈ ತರ ಬಂದಿದೆ, ಇಷ್ಟೊಂದು ಪರ್ಸೆಂಟೇಜ್ ತಗೊಂಡಿದ್ವಿ, ಎಲ್ಲ ಸ್ಟೂಡೆಂಟ್ಸ್ ಅಂತ ಹಾಕಿದ್ರು. ಸೊ ಅದನ್ನೆಲ್ಲ ಯಾರು ಕ್ರಿಯೇಟ್ ಮಾಡೋದು? ನಿಮ್ಮಂತ ಗ್ರಾಫಿಕ್ ಡಿಸೈನರ್ಸ್. ಓಕೆನಾ. ನೆಕ್ಸ್ಟ್ UI/UX ಡಿಸೈನ್, ಮೇನ್ ಆಗಿ ಈ ಗ್ರಾಫಿಕ್ ಡಿಸೈನ್ ಯೂಸ್ ಮಾಡೋದು ಎಲ್ಲಿ ಅಂದ್ರೆ ಮೊಬೈಲ್ ಅಪ್ಲಿಕೇಶನ್ ಅಂಡ್ ವೆಬ್ಸೈಟ್ ಅಪ್ಲಿಕೇಶನ್. ಸೊ ಒಂದು ವೆಬ್ಸೈಟ್ ವರ್ಕ್ ಆಗ್ತಿದ್ರೆ ಸೊ ಅದು ವರ್ಕ್ ಆಗೋದಕ್ಕೆ ಮೇನ್ ರೀಸನ್ ಕೋಡಿಂಗ್. ಓಕೆನಾ. ಸೊ ಕೋಡಿಂಗ್ ಗಿಂತ ಮುಂಚೆ ಡಿಸೈನ್ ಬರಬೇಕು. ಸೊ ಈ ವೆಬ್ಸೈಟ್ ಇಲ್ಲಿ ಏನೋ ಒಂದು ಲೈಕ್ ಐಕಾನ್ ಬರಬೇಕು ನೋಡಿ, ಇಲ್ಲೊಂದು ಐಕಾನ್ ಬರಬೇಕು, ಈಗ ಸರ ಒಂದು ಐಕಾನ್ ಬರ್ಬೇಕು ಇಲ್ಲಿ. ನೆಕ್ಸ್ಟ್ ಇಲ್ಲೊಂದು ಫಾರಂ ಬರಬೇಕು, ನೇಮ್ ಬರಬೇಕು, ಮತ್ತೆ ಇಲ್ಲೊಂದು ನಮ್ದು ವಿಸಿಟ್ ಅಡ್ರೆಸ್ ತೋರಿಸ್ಬೇಕು. ಇದರೆಲ್ಲ ಡಿಸೈನ್ ಮಾಡಿದ್ರಲ್ಲ, ಸೊ ಇಲ್ಲಿ ಫೋಟೋಸ್ ತೋರಿಸ್ಬೇಕು ಅಂತ. ಸೊ ಇದು ಫೋಟೋ ಸೆಕ್ಷನ್, ಇಲ್ಲಿ ಬಾಡಿ ಒಳಗೆ ಇನ್ನೊಂದು ಬರಬೇಕು, ಅದೇನು ಮಾಡ್ತಾರಲ್ಲ. ಸೊ ಇದನ್ನೆಲ್ಲ ಎಂತ ಕರಿತೀವಿ? UI/UX ಡಿಸೈನ್. ಇದೇ ತರ ಮೊಬೈಲ್ ಅಪ್ಲಿಕೇಶನ್ ಕೂಡ ನೋಡಿ, ಈ ಮೊಬೈಲ್ ಅಪ್ಲಿಕೇಶನ್ ಹಿಂಗಿರುತ್ತಲ್ವಾ. ಸೊ ಈ ಮೊಬೈಲ್ ಅಪ್ಲಿಕೇಶನ್ ಹಿಂಗಿದ್ರೆ ಸೊ ಇಲ್ಲೊಂದು ಏನೋ ಒಂದು ಪ್ರೊಫೈಲ್ ಐಕಾನ್ ಇರುತ್ತೆ, ಮತ್ತೆ ಇಲ್ಲೊಂದು ಏನಿರುತ್ತೆ? ಸೊ ಲೋಗೋ ಇರುತ್ತೆ, ಇಲ್ಲೊಂದು ಲೋಗೋ ಇರುತ್ತೆ. ನೆಕ್ಸ್ಟ್ ಫೋಟೋ ಸೆಕ್ಷನ್ ಇರುತ್ತೆ ಮತ್ತೆ. ಓಕೆನಾ. ಸೊ ನೆಕ್ಸ್ಟ್ ಟರ್ಮ್ಸ್ ಅಂಡ್ ಕಂಡೀಷನ್ ಅಂತ ಇಲ್ಲೆಲ್ಲ ಒಂದಿರುತ್ತೆ. ಇವನ್ನೆಲ್ಲ ಯಾವ ತರ ಡಿಸೈನ್ ಮಾಡೋದು? UI/UX ಡಿಸೈನ್ ಅಲ್ಲಿ ಸೊ ಮಾಡ್ತಾ ಹೋಗ್ತೀವಿ. ಸೊ ವೆಬ್ಸೈಟ್, ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ನಾವೆಲ್ಲ ತೋರಿಸ್ತಾ ಹೋಗ್ಬೋದು. ಓಕೆನಾ. ನೆಕ್ಸ್ಟ್ ಗ್ರಾಫಿಕ್ ಡಿಸೈನ್ ಆಗೋದಕ್ಕೆ ನಮ್ಗೆ ಬೇಕಾಗಿದ್ದ ಕೌಶಲ್ಯಗಳೇನು ಅಂದ್ರೆ ಸೊ ಮೀನ್ಸ್ ರಿಕ್ವೈರ್ಮೆಂಟ್ಸ್ ಏನು? ಸೃಜನಶೀಲತೆ. ಸೊ ಇದನ್ನ ಕನ್ನಡದಲ್ಲಿ ನಾವು ಕ್ರಿಯೇಟಿವಿಟಿ, ಕನ್ನಡದಲ್ಲಿ ಸೃಜನಶೀಲತೆ ಅಂತ ಕರಿತೀವಿ, ಇಂಗ್ಲಿಷ್ ಅಲ್ಲಿ ನಾವು ಕ್ರಿಯೇಟಿವಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಬಣ್ಣಗಳ ಅರಿವು. ಸೊ ನಮ್ಗೆ ಏನಿರಬೇಕು? ಬಣ್ಣಗಳ ಅರಿವು, ಕಲರ್ಸ್ ಸೆನ್ಸ್ ಇರಬೇಕು. ಸೊ ಈ ಕಲರ್ ನೋಡಿ, ನಾನು ಇಲ್ಲಿ ಯಾವ್ದೋ ಒಂದು ಕಲರ್ ಹಾಕ್ತಾ ಇದ್ದೀನಿ, ಇದು ಯೆಲ್ಲೋ ಕಲರ್ ಅಲ್ವಾ. ಸೊ ನೆಕ್ಸ್ಟ್ ಇದು ಕಲರ್ಗೆ ನಾವು ಯಾವ ಕಲರ್ ಹಾಕಿದ್ರೆ ನಮ್ಗೆ ಸೊ ಒಂದು ಈ ಗ್ರಾಫಿಕ್ ಡಿಸೈನ್ ವರ್ಕ್ ಆಗುತ್ತೆ ಅಂತ. ಲೈಕ್ ಈಗ ನಾನು ಇಲ್ಲಿ ಎಲ್ಲೋ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ, ಇಲ್ಲೊಂದು ಪಿಂಕ್ ಆಗಲಿ ಅಥವಾ ನಮ್ಗೆ ಡಿಸೈನ್ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವ ಕಲರ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಯಾವ ಕಲರ್ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅನ್ನೋದನ್ನ ಬಣ್ಣಗಳ ಅರಿವು ಇರಬೇಕು. ಮತ್ತೆ ಟೈಪೋಗ್ರಫಿ ಜ್ಞಾನ. ಸೊ ಟೈಪೋಗ್ರಫಿ ಲೈಕ್ ಇಲ್ಲೊಂದು ಲೀಫ್ ಏನಾದ್ರು ಇತ್ತು ಅಂದ್ರೆ, ಇಲ್ಲೊಂದು ಲೀಫ್ ಇತ್ತು ಅಂದ್ಕೊಳ್ಳಿ ನೋಡಿ, ಇದು ಬಾಕ್ಸ್ ಟೈಪ್. ಲೀಫ್ ಯಾವ ತರ ಇರುತ್ತೆ? ಒಂದು ಎಲೆ. ಸೊ ಅದೇದೋ ಒಂದು ಆಕಾರ ಇರುತ್ತೆ, ಆ ಆಕಾರಕ್ಕೆ ನಾವು ಯಾವ ತರ ಟೆಕ್ಸ್ಟ್ ಅನ್ನ ಹಾಕಿ ಟೈಪೋಗ್ರಫಿ ಎಡಿಟ್ ಮಾಡ್ಬೋದು. ಲೀಫ್ ಆಗ್ಲಿ, ಮತ್ತೆ ಒಂದು ಏನು ಫ್ರೂಟ್ಸ್ ಆಗ್ಲಿ, ಲೈಕ್ ಹಣ್ಣುಗಳನ್ನಾಗ್ಲಿ, ಇನ್ನೆಲ್ಲ ಯಾವ ತರ ಟೈಪೋಗ್ರಫಿ ಯೂಸ್ ಮಾಡ್ಕೊಂಡು ಇದನ್ನ ಮಾಡ್ಬೋದು. ಮತ್ತೆ ಒಂದು ಪ್ರಾಬ್ಲಮ್ ಇರುತ್ತೆ, ಅದನ್ನ ಹೇಗೆ ಸಾಲ್ವ್ ಮಾಡ್ಬೇಕು. ಲೈಕ್ ಒಂದು ಕಸ್ಟಮರ್ ಬಂದ್ಬಿಟ್ಟು ನಮ್ಗೆ ಇದೊಂದು ಲೋಗೋ ಬೇಕು, ಏನ್ ಲೋಗೋ? ಸೊ ಏನೋ ನಮ್ ಬ್ರ್ಯಾಂಡ್ ಈ ತರ ಇದೆ, ಡೆಮೋ ಅಂತ ಒಂದು ಬ್ರ್ಯಾಂಡ್ ಇರುತ್ತೆ. ಸೊ ಈ ಬ್ರ್ಯಾಂಡ್ ಅನ್ನು ನಾವು ಈ ಕೆಫೆ, ಓಕೆನಾ. ಸೊ ಕೆಫೆ, ಸೊ ಈ ಕೆಫೆಗೆ ನಮಗೊಂದು ಲೋಗೋ ಡಿಸೈನ್ ಮಾಡ್ಕೊಡ್ಬೇಕು. ಸೊ ನೀವು ಡಿಸೈನ್ ಮಾಡ್ಕೊಡಿ ಅಂದಿದ ತಕ್ಷಣ ಅದನ್ನ ಯಾವ ತರ ನಾವು ಡಿಸೈನ್ ಮಾಡಬೇಕು, ಮತ್ತೆ ಅದಕ್ಕೆ ಸೊಲ್ಯೂಷನ್ ನಾವೇನ್ ಕೊಡಬೇಕು ಅನ್ನೋದನ್ನ ಸೊ ನಮ್ಮಲ್ಲಿ ಕೇಪಬಿಲಿಟಿ ಇರಬೇಕು. ಓಕೆನಾ. ರಿಕ್ವೈರ್ಮೆಂಟ್ಸ್ ಕೇಪಬಿಲಿಟಿ ಇರಬೇಕು. ಆಗಿದ್ದಾಗ ಮಾತ್ರ ನಾವು ಈ ಗ್ರಾಫಿಕ್ ಡಿಸೈನ್ ಆಗೋಕ್ಕೆ ಸಾಧ್ಯ. ಸೊ ಆಲ್ಮೋಸ್ಟ್ ಆಲ್ ನಿಮ್ಗೆ ಎಲ್ಲರೂ ಕೂಡ ಈ ತರದ ಒಂದು ಕೌಶಲ್ಯ ಇದ್ದೇ ಇರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕಮ್ಯುನಿಕೇಶನ್ ಸ್ಕಿಲ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಕಮ್ಯುನಿಕೇಶನ್, ಪ್ರೈಸಿಂಗ್ ಆಗಲಿ, ನಾವು ಅವರ ಒಂದು ಕಸ್ಟಮರ್ ಹತ್ರ ಮಾತಾಡೋದಾಗ್ಲಿ ಅಥವಾ ಒಬ್ಬರ ಹತ್ರ ಡಿಸ್ಕಷನ್ ನಾವು ಮಾಡಬೇಕು ಅಂದ್ರೆ ನಮ್ಗೆ ಏನಿರ್ಬೇಕು ಮೇನ್ ಆಗಿ? ಸೊ
ಕಮ್ಯುನಿಕೇಶನ್ ಮೀನ್ಸ್ ಸಂವಹನ ಕೌಶಲ್ಯ ಅಂತ ಕರಿತೀವಿ. ಅಂದ್ರೆ ಸೊ ಕಮ್ಯುನಿಕೇಶನ್, ನಾವು ಮಾತಾಡೋದು ರೀತಿ ಮತ್ತೆ ಭಾವ ಮತ್ತೆ ರೆಪ್ರೆಸೆಂಟೇಷನ್ ಸ್ಕಿಲ್ಸ್ ಏನಿರುತ್ತೆ ಅದ್ರ ಬೇಸ್ ಮೇಲೆನೆ ಅವರು ಸೊ ಈ ಟ್ರಸ್ಟೆಡ್ ಅಂತ ನಂಬ್ತಾರೆ. ಮತ್ತೆ ಇನ್ನೊಂದು ಸೊ ಇವ್ರು ನಂಬೋದು ನಾವು ಒಂದು ಏನು ನಮ್ಗೆ ಈ ಪ್ರಾಬ್ಲಮ್ ಸೊಲ್ಯೂಷನ್ ಕೊಡ್ತಾರೆ ಅಂತ ನಂಬಿ ನಮ್ಗೆ ಆ ಪ್ರಾಡಕ್ಟ್ ನಮ್ಗೆ ಒಪ್ಪಿಸ್ತಾರೆ. ಆ ತರ ಸೊ ಒಂದು ಕೌಶಲ್ಯ ಇರ್ಬೇಕು ನಮ್ಗೆ. ನೆಕ್ಸ್ಟ್ ಹೊಸ ವಿಷಯಗಳನ್ನು ಕಲಿಯುವ ಮನೋಭಾವ ಇರಬೇಕು. ಸೊ ಏನು ನೀವೇನು ಇಲ್ಲಿ ಕಲಿತೀರಾ, ಗ್ರಾಫಿಕ್ ಡಿಸೈನಿಂಗ್ ಕಲಿತೀರಾ, ಸೊ ನಿಮ್ಗೆ ಒಂದು ಹಂಬಲ ಇದೆ ಏನಂದ್ರೆ ನಾನು ಏನೋ ಕೋರ್ಸ್ ನ ಕಲಿತಾ ಇದ್ದೀನಿ, ಓಕೆನಾ. ಸೊ ಇದನ್ನ ನಾವೇನು ಕಲಿತಾ ಇದ್ದೀನಿ, ಆಲ್ರೆಡಿ ಕಲ್ತೀನಿ ಅನ್ನೋ ಇದು ಬಿಟ್ಬಿಟ್ಟು ಬಿಟ್ಬಿಟ್ಟು ಇಲ್ಲೇನೋ ಕಲಿತಾ ಇದ್ದೀನಿ ಅನ್ನೋದನ್ನ ನಾವಿಲ್ಲಿ ತೋರಿಸ್ತಾ ಹೋಗ್ಬೇಕು. ಲೈಕ್ ಈಗ ಸೊ ನೀವು ಎಲ್ಲಿವರೆಗೂ ಕಲಿಯೋದನ್ನ ನಿಲ್ಲಿಸಲ್ವೋ ಮೀನ್ಸ್ ಹೊಸ ವಿಷಯ ಕಲಿತಾ ಹೋದಾಗ್ಲೇನೆ ಜೀವನದಲ್ಲಿ ನಾವು ಉದ್ಧಾರ ಆಗಕ್ಕಾಗದು, ಓಕೆನಾ. ಲೈಕ್ ನನ್ಗೆ ಏನೋ ಗೊತ್ತು, ಸೊ ಸಾಕು ನನಗೆ ಅಂತ ನಿಲ್ಲಿಸಬಾರ್ದು, ಸೊ ಇನ್ನು ಕಲಿತಾ ಇರಬೇಕು. ಲೈಕ್ ನಿಮ್ಗೆ ಈ ಗ್ರಾಫಿಕ್ ಡಿಸೈನಿಂಗ್ ಈ ತರ ಎಲ್ಲ ಪೋಸ್ಟ್ ಆಗೋದು ಗೊತ್ತು, ಬಟ್ ಇದನ್ನ ನಮ್ಗೆ ಎಲ್ಲಿ ತೋರಿಸ್ಬೇಕು ನಮ್ಮ ಸ್ಕಿಲ್ ನ ಅಂತ ಗೊತ್ತಿಲ್ಲ ಅಂದ್ರೆ ಸೊ ಅದಕ್ಕೂ ಕೂಡ ಒಂದು ಸ್ಕಿಲ್ ಇರುತ್ತೆ, ಅದನ್ನು ಕೂಡ ಕಲಿಬೇಕು. ಮತ್ತೆ ಟೈಪೋಗ್ರಫಿ ಇನ್ನೂ ಹೆಚ್ಚಿಗೆ ಕಲಿಬೇಕು, ಮತ್ತೆ ಬಣ್ಣಗಳಲ್ಲಿ ಯಾವ ತರ ಕಲಿಬೇಕು, ಮತ್ತೆ ಈ ಪೋಸ್ಟ್ ಯಾವ ತರ ಡಿಸೈನ್ ಮಾಡಬೇಕು, ಪ್ರತಿ ಸಲ ನಾವು ಇನ್ನು ಕಲಿತಾ ಹೋಗ್ಬೇಕು. ಅವಾಗ ಮಾತ್ರನೇ ಸೊ ನಮ್ಗೆ ಈ ಗ್ರಾಫಿಕ್ ಡಿಸೈನ್ ಆಗಕ್ಕೆ ಎಲಿಜಿಬಲ್ ಇರುತ್ತೆ. ಸೊ ನಮ್ಗೆ ಏನಾದ್ರೂ ಮೇನ್ ಆಗಿ ಚಿತ್ರಕಲೆ ಬರೋದು ಅಗತ್ಯ ಇಲ್ಲ ಮತ್ತೆ ಆಸಕ್ತಿ ಇಲ್ಲ ಅಂದ್ರೆ ಅಭ್ಯಾಸ ಸಾಕು, ಓಕೆನಾ. ಸೊ ಇದನ್ನ ನಾವಿಲ್ಲಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಉದ್ಯೋಗ ಅವಕಾಶಗಳು ಎಲ್ಲೆಲ್ಲಿ ಈ ಗ್ರಾಫಿಕ್ ಡಿಸೈನ್ ಕಲ್ತ್ರೆ ಎಲ್ಲೆಲ್ಲಿ ನಮ್ಗೆ ಇದು ಮಾಡ್ತಾ ಹೋಗ್ತಾರೆ ಅಂದ್ರೆ ಸೊ ಗ್ರಾಫಿಕ್ ಡಿಸೈನ್ ಆಗಿ ಹೈರ್ ಮಾಡ್ತಾರೆ, ಮತ್ತೆ ಲೋಗೋ ಡಿಸೈನ್ ಆಗಿ ನಿಮ್ಗೆ ಪ್ರತಿಯೊಂದು ಏನು ಕಂಪ್ನಿಯಲ್ಲಿ ಅಥವಾ ಒಂದು ಏನು ವಿಡಿಯೋ ಎಡಿಟಿಂಗ್ ಇದರಲ್ಲಿ ನಿಮ್ಗೆ ಕೇಳ್ತಾ ಹೋಗ್ತಾರೆ. ಸೊ ಹೈರಿಂಗ್ ಮಾಡ್ತಾ ಹೋಗ್ತಾರೆ, ಗ್ರಾಫಿಕ್ ಡಿಸೈನರ್ ಬೇಕು ನಮ್ಗೆ, ಲೈಕ್ ಲೋಗೋ ಎಡಿಟರ್ ಬೇಕು, ಫ್ರೀಲಾನ್ಸರ್ ಆಗಿ ಬೇಕು, ಮತ್ತೆ ಸೋಷಿಯಲ್ ಮೀಡಿಯಾ ಡಿಸೈನ್ ಆಗಬೇಕು, UI ಡಿಸೈನ್ ಆಗಬೇಕು, ಬ್ರ್ಯಾಂಡಿಂಗ್ ಸ್ಪೆಷಲಿಸ್ಟ್ ಆಗಬೇಕು, ಫ್ರೀಲಾನ್ಸರ್ ಆಗಬೇಕು, ಮತ್ತೆ ಕ್ರಿಯೇಟಿವ್ ಡೈರೆಕ್ಟರ್ ಆಗಬೇಕು ಅಂತ ಎಲ್ಲ ಸೊ ಕೇಳ್ತಾ ಹೋಗ್ತಾರೆ. ಇದಿಷ್ಟು ಸೊ ಜಸ್ಟ್ ಏನು ಅವಕಾಶ ಸೃಷ್ಟಿಸೋ ಈ ಗ್ರಾಫಿಕ್ ಡಿಸೈನ್ ವಿಡಿಯೋ ಕಲ್ತ್ರೆ. ಪ್ಯಾಕೇಜಿಂಗ್ ಡಿಸೈನ್ ಕೂಡ ಇಲ್ಲಿ ಹಾಕಿಲ್ಲ, ಬಟ್ ಪ್ಯಾಕೇಜಿಂಗ್ ಡಿಸೈನ್ ವೆರಿ ಇಂಪಾರ್ಟೆಂಟ್. ಇದನ್ನ ಎಲ್ಲಿ ಕಲಿಸ್ತಾರೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ. ಸೊ ನಮ್ಗೆ ನೋಡಿ ಇಲ್ಲಾಂದ್ರೆ ಪ್ರಾಡಕ್ಟ್ ನಾವು ಇದು ಮಾಡ್ಕೋತೀವಿ, ಪ್ರಾಡಕ್ಟ್ ಇದೆ, ಸೊ ಪ್ರಾಡಕ್ಟ್ ಗೆ ಬಟ್ ನಮ್ಗೆ ಪ್ಯಾಕೇಜಿಂಗ್ ಅಲ್ಲಿ ಇದು ಮಾಡಬೇಕು ಗೊತ್ತಿಲ್ಲ, ಅವಾಗ ಕೂಡ ನಮ್ಮಂತ ಗ್ರಾಫಿಕ್ ಡಿಸೈನರ್ನೇ ಕರ್ಸೋದು, ಓಕೆನಾ. ಅದಕ್ಕೆ ಬಿಗಿನರ್ಗೆ ನಮ್ಗೆ ಒಂದು 15 to 30,000 ಇರುತ್ತೆ. ಇಂಟರ್ಮೀಡಿಯೇಟ್ ಸೊ ನಮ್ಗೆ ಆಲ್ರೆಡಿ ಗೊತ್ತು ಸ್ವಲ್ಪ, ಓಕೆನಾ, ಎಲ್ಲ ಟೂಲ್ಸ್ ಬಗ್ಗೆ ಗೊತ್ತು, ನಮ್ಗೆ ಎಲ್ಲ ಕಲರ್ ಕಮಿಷನ್ ಗೊತ್ತು, ಸ್ಕೀಮ್ ಗೊತ್ತು, ಮತ್ತೆ ಐಕಾನ್ಸ್ ಗೊತ್ತು, ಎಲ್ಲ ಗೊತ್ತು ಅಂದ್ರೆ ಸೊ ನಮ್ಗೆ ಒಂದು 30,000 to 60,000 ಎಕ್ಸ್ಪರ್ಟ್ ಮತ್ತೆ ಫ್ರೀಲಾನ್ಸರ್. ಸೊ ನಮ್ಗೆಲ್ಲ ಗೊತ್ತು, ಫ್ರೀಲಾನ್ಸರ್ ವರ್ಕ್ ಮಾಡ್ತಿದೀವಿ ಅಂದ್ರೆ ಸೊ ನಿಮ್ದೇ ಓನ್ ಬ್ರ್ಯಾಂಡಿಂಗ್ ಅಂದ್ರೆ ಲೈಕ್ ಒಂದು ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಿ ಸೊ ಅದನ್ನ ಆನ್ಲೈನ್ ಸೆಲ್ ಮಾಡ್ತಿದೀವಿ ಅಂದ್ರೆ ಸೊ 1 ಲಕ್ಷಕ್ಕಿಂತ ಹೆಚ್ಚು ಅಮೌಂಟ್ ನಾವಿಲ್ಲಿ ಅರ್ನ್ ಮಾಡ್ತಾ ಹೋಗ್ಬೋದು, ಓಕೆನಾ. ನೆಕ್ಸ್ಟ್ ಇವತ್ತು ನಾವೇನೇನು ಕಲ್ತೀವಿ, ಗ್ರಾಫಿಕ್ ಡಿಸೈನ್ ಅಂದ್ರೆ ಏನು, ಮತ್ತೆ ಅದರ ಮಹತ್ವ ಏನು, ಮತ್ತೆ ಡಿಸೈನ್ ಎಷ್ಟು ವಿಧಗಳು ಇದಾವೆ, ಮತ್ತೆ ನಾವು ಏನು ಈ ಗ್ರಾಫಿಕ್ ಡಿಸೈನ್ ಕಲಿಯೋಕೆ ಏನೇನು ರಿಕ್ವೈರ್ಮೆಂಟ್ಸ್ ಬೇಕು, ಮತ್ತೆ ಇದ್ರ ಉದ್ಯೋಗ ಅವಕಾಶಗಳು ಎಲ್ಲಿ ಸಿಗ್ತವೆ ಅಂತ ನಾವಿಲ್ಲಿ ಸೊ ಕಲಿತಾ ಹೋಗಿದ್ದೀವಿ ಈ ಡೇ 1 ಕ್ಲಾಸಲ್ಲಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನೇನು ಕಲಿತೀವಿ, ಡಿಸೈನ್ ಪ್ರಿನ್ಸಿಪಲ್, ಮತ್ತೆ ಕಲರ್ ಥಿಯರಿ, ಮತ್ತೆ ಟೈಪೋಗ್ರಫಿ ಬೇಸಿಕ್ಸ್, ಇಷ್ಟು ನಾವಿಲ್ಲಿ ಏನೋ ನೆಕ್ಸ್ಟ್ ಕ್ಲಾಸಲ್ಲಿ ಕಲಿತಾ ಹೋಗ್ತೀವಿ. ಸೊ ಇಷ್ಟು ಡೇ 1 ಕ್ಲಾಸ್ ಆಗಿರುತ್ತೆ. ಸೊ ಏನಾದ್ರು ಡೌಟ್ ಇರ್ತಂದ್ರೆ ಪ್ಲೀಸ್ ಏನು ಡೈರೆಕ್ಟ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಸೊ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ನಾವು ನಿಮಗೆ ಹೆಲ್ಪ್ ಮಾಡ್ತಾ ಹೋಗ್ತೀವಿ. ಸೊ ಏನಾದ್ರು ಡೌಟ್ಸ್ ಮತ್ತೆ ನಿಮ್ಗೆ ಇನ್ನೂ ಕಲಿಬೇಕು ಅಂತ ಅನಿಸಿದ್ರೆ ಪ್ಲೀಸ್ ಸೊ ಎಲ್ಲಾ ವಿಡಿಯೋಸ್ನ ಕ್ಲೀನಾಗಿ ಒಂದ್ಸಲ ಅಂದ್ರೆ 3 ಸಲ ವಾಚ್ ಮಾಡಿ, 4 ಸಲ ವಾಚ್ ಮಾಡಿ, ನಿಮ್ಗೆ ಎಷ್ಟು ಸಲ ಅರ್ಥ ಆಗ್ಲಿಲ್ಲ ಅಷ್ಟು ಸಲ ವಾಚ್ ಮಾಡಿ ಆಮೇಲೆ ನೀವು ಮುಂದಕ್ಕೆ ಹೋಗ್ಬೇಕನ್ನ. ಸೊ ಡೇ 1 ಕ್ಲಾಸ್ ಅರ್ಥ ಆಗಿದೆ ಅನ್ಕೋದ್ರೆ, ಸೊ ಯಾರಿಗೆಲ್ಲ ಅರ್ಥ ಇಲ್ಲ, ಪ್ರಾಕ್ಟಿಕಲ್ ಇಲ್ಲ, ಇನ್ನು ಜಸ್ಟ್ ಪ್ರಾಕ್ಟಿಕಲ್ ಮುಂದೆ ಬರುತ್ತೆ. ಸೊ ಡೇ 1 ಕ್ಲಾಸ್ ಥಿಯರಿ ಮಾತ್ರ ಇದು ಜಸ್ಟ್ ಸೊ ಇದನ್ನ ಕಲ್ತಿದ್ದನ್ನ ನೀವು ಡಿಸೈನ್ ಪ್ರಿನ್ಸಿಪಲ್ ಏನು, ಲೈಕ್ ಕಲರ್ ಕಮಿಷನ್ ಅಂದ್ರೆ ಏನು, ಮತ್ತೆ ಇವೆಲ್ಲ ನೀವು ಯಾರೋ ಒಬ್ರು ಕೇಳಿದ್ರೆ ಇವೆಲ್ಲ ಕಲ್ತಿದ್ದು ಅಂತ ಯಾರು ಕೇಳಿದ್ರೆ ಸೊ ಇವನ್ನೆಲ್ಲ ಕೂಡ ಪಾಯಿಂಟ್ ವೈಸ್ ಆಗಿ ನೀವು ನೋಟ್ ಮಾಡ್ಕೊಂಡು ಇದನ್ನ ಮಾಡಿ, ಓಕೆನಾ. ಸೊ PDF ಕೂಡ ನಾವು ಇದನ್ನ ಹಾಕಿರ್ತೀವಿ, ಸೊ ನೀವು ಅಲ್ಲಿಂದ ವಾಚ್ ಮಾಡ್ತಾ ಹೋಗ್ಬೋದು, ಓಕೆ. ಥ್ಯಾಂಕ್ ಯು.